ಪೂರ್ವ ಅಜ್ಜ ನಮ್ಮ ಅಜ್ಜನ ಇದರಲ್ಲಿ ಒಂದು ಕತೆ ಬರೆಯುವ ನಮ್ಮ ಅಜ್ಜ ಯಾವ ರೀತಿ ಬದುಕಿ ಬಾಳಿದವರು ಅಂತ ಹೇಳುವಂಥ ವಿಷಯವನ್ನು ನಾವು ಕೊಡಗಿನವರಿಗೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಪ್ರಚಾರ ಮಾಡುವಂತ ಹೇಳಿ ನಾವು ಒಂದು ಮ್ಯೂಸಿಯಂ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಮೂಲ ಕುರ್ಸ ಅಂದರೆ ನಾವು ಕೊಡವ ಭಾಷೆಯಲ್ಲಿ ನಮ್ಮ ಅಜ್ಜಪ್ಪ ಅಂತ ಹೇಳ್ತಾರೆ. ಅವರು ಹೆಸರು ಗೋದಾರಿ ಉತ್ತಯ್ಯ ಅಂತ. ಗೋದಾರಿ ಅಂದರೆ ಅವರು ಸುಮಾರು ಒಂದು 30-35 ಎತ್ತುಗಳನ್ನು ಸಾಕ್ತಾಯಿದ್ರು. ಎತ್ತು ಸಾಕುವಾಗ ನಮಗೆ ಮೂಲವಾಗಿ ಆದ್ಯ ದೇವರು ನಮ್ಮ ಪಯ್ಯವರಿಗೆ ವರ್ಷಂ ಪ್ರತಿ ಸಣ್ಣಕ್ಕಿ ಪೂರ್ವ ಅಂತ ಹೇಳಿದೆ. ಅಂದರೆ ಇಲ್ಲಿಂದ ಈಶ್ವರ ದೇವಸ್ಥಾನಕ್ಕೆ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ದೇವರಿಗೆ ನೈವೇದ್ಯ ಮಾಡುವ ಅಕ್ಕಿಯನ್ನು ಕೊಡಗಿನಿಂದ ತಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ನಮ್ಮ ಅಜ್ಜನು 35 ದನಗಳನ್ನು ಸಾಕ್ತಾಯಿದ್ದರು. ಅದೇ ರೀತಿ 35 ಎತ್ತುಗಳನ್ನು ಅಲ್ಲಿಗೆ ಹೊಡ್ಕೊಂಡು ಹೋಗುವಾಗ ಅದರಲ್ಲಿ ದೊಡ್ಡ ಒಂದು ಎತ್ತು ಅಂದರೆ ಸೀನಿಯರ್ ಮೋಸ್ಟ್ ಭಾಳ ಬಲಿಷ್ಠವಾದ ಎತ್ತು ಅಂದರೆ ಕಣ್ಣು ಕರ್ತ ಪಾಪುಲಿ ಅಂತ ಹೇಳ್ತೀವಿ. ಅದನ್ನು ಹೊಡ್ಕೊಂಡು ಹೋಗಿ ಅಲ್ಲಿ ಅಕ್ಕಿಯನ್ನು ಆ ಈಶ್ವರನೆಯಲ್ಲಿ ಅಭಿಷೇಕಕ್ಕಿಂತ ಒಪ್ಪಿಸಿ ಬಂದು ವಿಶ್ರಾಂತಿ ನಡೆಯುವ ಸಮಯದಲ್ಲಿ ನಮ್ಮ ಎತ್ತುಗಳನ್ನು ಮೇಯಲು ಬಿಟ್ಟ ಸಮಯದಲ್ಲಿ ಅರ್ಧ ಗಂಟೆ ಕಳೆದರೂ ವಾಪಸ್ಸು ಬರದ ಕಾರಣ ಅಂದರೆ ಇನ್ನು ಏನು ಕೊಡಗಿಗೆ ವಾಪಸ್ಸು ಮರಳಿ ಬರುವ ಅಂತ ಹೊರಡುವ ಸಮಯದಲ್ಲಿ ಜೊತೆಯಲ್ಲಿ ಹೋದ ಎಲ್ಲ ಎತ್ತುಗಳು ಬಂದರೂ ಒಟ್ಟಿಗೆ ಇದ್ದ ದೊಡ್ಡ ಎತ್ತು ಅಂದರೆ ಕಣ್ಣು ಕರ್ತ ಪಾಪುಲಿ ಅಂತ ಎತ್ತು ಬರಲಿಲ್ಲ. ಇದರಿಂದ ನಮ್ಮ ಅಜ್ಜಂದರು ಭಾಳ ಬೇಸರಗೊಂಡು ಇದು ಏನು ಕತೆ, ಈ ಥರ ಬಂದಿಲ್ಲಲ್ಲ, ಏನು ಮಾಡು ಅಂತೇಳಿ ಉಡುಂಬೆ ಕೊಳೆ ಅಂತ ಹೇಳ್ತೀವಿ, ಉಡುಂಬೆ ನದಿ ಅಲ್ಲಿ ಹೋಗಿ ಅರ್ಧ ನೀರಲ್ಲಿ ಇಳಿದು ಒಂದು ಹರಕೆಯನ್ನು ಕಟ್ಟಿಕೊಳ್ತಾರೆ. ಏನು ಅಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ 2 ವರ್ಷಕ್ಕೊಂದ್ಸಲ ನಾವು ಅಂಜುಗುಟ್ಟು ಮೂರ್ತಿಯನ್ನು ಕೋಲ ಕಟ್ತೀವಿ, ಅಂದರೆ ದೈವಾರಾಧನೆ ಕಟ್ತೀವಿ. ಈ ಎತ್ತು ನಾನು ಮನೆಗೆ ತಲುಪುವ ಒಳಗೆ ಮರಳಿ ನನ್ನ ಮನೆ ಬಂದರೆ ನಾನು ಆ ಕೋಲದ ಒಟ್ಟಿಗೆ ನಮ್ಮ ಗುರುವಿನ ಕೋಲವನ್ನು ಕಟ್ಟಿಕೊಳ್ತೇನೆ ಅಂತ ಹರಕೆ ಮಾಡ್ತಾರೆ. ಅದೇ ರೀತಿ ನಮ್ಮ ಅಜ್ಜನವರು ವಾಪಸ್ಸು ಮನೆಗೆ ಬಂದು ಬೇಸರದಿಂದ ನಮ್ಮ ಮುಂದು ಮನೆಯಲ್ಲಿ ಕೂರುವಾಗ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಈ ತಪ್ಪಿ ಹೋದ ಎತ್ತು ವಾಪಸ್ ಬರ್ತದೆ. ವಾಪಸ್ ಬಂದು ಬರೋದಂದರೆ ಅದು ಕಾಡಿನಲ್ಲಿ ಮೇಲು ಬಿಟ್ಟಾಗ ನರಿಯ ಬಾಯಿಗೆ ಸಿಲುಕಿ ದಕ್ಕಿಸಿಕೊಂಡು ಬರ್ತದೆ ಅಂದರೆ ಹುಲಿ ಅಂದರೆ ನರಿ ಅಂದರೆ ಹುಲಿ ಬಾಯಿಗೆ ಸಿಕ್ಕಿ ತಟ್ಟಿಸಿ ವಾಪಸ್ ಬರ್ತದೆ. ಬಂದು ನಮ್ಮ ದೊಡ್ಡ ಮನೆಯ 3 ಸುತ್ತು ಬಂದು ನಮ್ಮ ದೊಡ್ಡ ಮನೆಯ ಮುಂಭಾಗದಲ್ಲಿ ಆ ಎತ್ತು ತನ್ನ ಕೊನೆಯ ಗಳಿಗೆ ಪ್ರಾಣ ಬಿಡ್ತದೆ. ಅಲ್ಲಿಂದ ಅದನ್ನು ಮಣ್ಣು ಮರೆ ಮಾಡಿ ಅಲ್ಲಿಂದ ಇಲ್ಲಿಯ ತನಕ ನಾವು 2 ವರ್ಷಕ್ಕೊಂದ್ಸಲ ನಮ್ಮ ಗುರುವಿನ ಜೊತೆಯಲ್ಲೇ ನಮ್ಮ ಎತ್ತುತರೆ ಅಂತ ಹೇಳ್ತೀವಿ. ಇದು ಈಗ ಭಾಳ ಪ್ರಸಿದ್ಧವಾಗಿದೆ. 2 ವರ್ಷಕ್ಕೊಂದ್ಸಲ ಅಂದರೆ ಏಪ್ರಿಲ್ ಕೊನೆಯ ವಾರ ಏಪ್ರಿಲ್ ಕೊನೆಗೆ ಜೂನ್ ಕೊನೆಗೆ ಜುಲೈ ಮೊದಲ ವಾರದಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ಕುಟುಂಬಗಳು ಒಟ್ಟಾಗಿ ಊರವನ್ನು ನೆಂಟರಿಷ್ಟರನ್ನೆಲ್ಲ ಕರೆದು ಭಾಳ ವಿಜೃಂಭಣೆ ಮಾಡ್ತೇವೆ. ನಮಗೆ ಎತ್ತುತೆರೆ ಅಂದರೆ ಅದೊಂದು ಭಾಳ ನಮ್ಮ ಕುಟುಂಬಕ್ಕೆ ಭಾಳ ಸಡಗರ ಸಂಭ್ರಮ.